ಈ ವಾರ ಬಿಗ್ ಬಾಸ್ದು ಕೊನೆಯ ವಾರ, ಅಂದರೆ ಈ ವಾರ ಅಷ್ಟೇ ನಾಮಿನೇಷನ್ಸ್ ಇರ್ತೈತೆ. ನೆಕ್ಸ್ಟ್ ವೀಕ್ ಫೈನಲ್ ಇರುತ್ತೆ. ಈ ಫೈನಲ್ಗೆ ಪ್ರತಿ ಸಲ 5 ಕಂಟೆಸ್ಟೆಂಟ್ಸ್ ಹೋಗ್ತದೆ, ಟಾಪ್ 5 ಅಂಥೇಳಿ. ಈ ಸಲ 6 ಮೆಂಬರ್ಸ್ಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ 8 ಮೆಂಬರ್ಸ್ ಇದ್ದಾರೆ ಮನೆಯಲ್ಲಿ. ಸೊ 6 ಮೆಂಬರ್ಸ್ ಅಷ್ಟೇ ಟಾಪ್ 5ಗೆ ಹೋಗ್ತಾರೆ. ಸೊ ಧನುಷ್ ಆಲ್ರೆಡಿ ಟಾಪ್ 6ದಲ್ಲಿ ಆಲ್ರೆಡಿ ಪ್ಲೇಸ್ನ ಆಕ್ಯುಪೈ ಮಾಡಿದ್ದಾರೆ. ಈ ವಾರ ಬಿಗ್ ಬಾಸ್ ಟಾಪ್ 6ನಲ್ಲಿ ಒಂದು ಸ್ಥಾನ ಪಡ್ಕೊಳ್ಳಿಕ್ಕೆ ಆಲ್ರೆಡಿ ಧನುಷ್ ಇದಾರಲ್ಲ, ಇನ್ನೊಂದು ಸ್ಥಾನ ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡ್ತಿದ್ದಾರೆ, ಟಾಪ್ 6 ಅಂಥೇಳಿ. ಸೊ ಟಿಕೆಟ್ ಟು ಟಾಪ್ 6. ಸೊ ಇದರ ಅಂಗವಾಗಿ ಎಲ್ಲರಿಗೂ ಟಾಸ್ಕ್ಗಳು ಕೊಡ್ತಿದ್ದಾರೆ. ಅದರ ಭಾಗದಲ್ಲಿ ಧನುಷ್ ಅವ್ರನ್ನ ಕನ್ಫೆಷನ್ ರೂಮ್ ಕರೆದು ಟಾಪ್ 6ನಲ್ಲಿ, ಧನುಷ್ ಅಂದರೆ ಕ್ಯಾಪ್ಟನ್ ಅಲ್ವಾ ಈ ವಾರದಲ್ಲಿ, ಸೊ ಅವ್ರನ್ನ ಧನುಷ್ನು ಕನ್ಫೆಷನ್ ರೂಮ್ ಕರೆದು ಯಾರು ಈ ಟಾಪ್ 6ನಲ್ಲಿ ಅವಕಾಶ ಪಡಲಿಕ್ಕೆ ಅರ್ಹರಿಲ್ಲ ಅಂಥೇಳಿ ಓವರಾಲ್ ಪರ್ಫಾರ್ಮೆನ್ಸ್ ತೊಗೊಂಡು ಹೇಳಿ ಅಂತಂದಾಗ ಅವರು ಧನುಷ್ ಅವ್ರನ್ನ ಹೆಸರನ್ನು ತೊಗೊತಾರೆ. ಸೊ ಧನುಷ್ ಅವ್ರನ್ನ ಟಾಪ್ 6ನ ನಾನು ಹೊರಗಿಡ್ತೀನಿ ಅಂಥೇಳಿ ಧನುಷ್ ಅವರು ಅವರ ಆಯ್ಕೆಯನ್ನು ಅವ್ರು ಹೇಳ್ತಾರೆ. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಕಾವ್ಯ ಜೊತೆ ಒಂದು ಸೋಫಾ ಮೇಲೆ ಕೂತ್ಕೊಂಡು ಮಾತಾಡ್ತಿರ್ತಾನೆ ಧನುಷ್. ಅದು ಆ ಪಾಯಿಂಟಲ್ಲಿ ಏನು ಮಾತಾಡ್ತಾನೆ ಅಂತಂದರೆ, ಈ ಡಬಲ್ ಗೇಮ್ ಧನುಷ್ ನಾನು ಗಿಲ್ಲಿನ ತೆಗಿಬೇಕಂತ ಮಾಡಿದ್ದೆ ಅಂತ ಹೇಳ್ತಿದ್ದಾನೆ. ಇವನಿಗೆ ಹೊಟ್ಟೆ ಕಿಚ್ಚು ಗಿಲ್ಲಿ ಗೆಲ್ತಾನೆ ಅಂತೇಳಿ. ಇವನು ಡಬಲ್ ಗೇಮ್ ಮಾಡ್ಕೊತಿದ್ರೆ ಗೆಲ್ಲಂಗಿಲ್ಲ. ಇವನಂಥ ಕ್ಯಾರೆಕ್ಟ್ರು 100 ಜನರು ಬಂದರೂ ಗೆಲ್ಲಂಗಿಲ್ಲ. ಇವನು ಹೊರಗೊಂದು ಒಳಗೊಂದು ಕನ್ನಿಂಗ್ ಸ್ಮೈಲು ಇವೆಲ್ಲ ಮಾಡ್ಕೊತ, ನಾನು ಬಿಗ್ ಬಾಸ್ನಲ್ಲಿ ಅಷ್ಟೇ ಹೇಳ್ತಾ ಇದ್ದೀನಿ, ಇಂಥವರು ಬಿಗ್ ಬಾಸ್ ಗೆಲ್ಲ. ಒಂದು ಡೈನಮಿಕ್ ನೇಚರ್ ಇರಬೇಕು, ಒಂದು ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡಬೇಕು. ಇವನಿಗೆ ಯಾಕೆ ಬೇಕು, ಇವನಿಗೆ ಗಿಲ್ಲಿ ಮಧ್ಯೆ ಕಾವ್ಯ ಮಧ್ಯೆ ತಂದಿಡಲಿಕ್ಕೆ ಯಾವಾಗಲೂ ರೆಡಿ ಇರ್ತಾನೆ ಇವನು. ಅದು ಸರಿಯಲ್ಲ. ಸೊ ಹಂಗೆ ಅಂದಿರ್ತಾನೆ, ಹಂಗೆ ಹೇಳ್ತಾನೆ. ಸೊ ಅವನಿಗೆ ಮೈನಸ್ ಆಗ್ಬೋದು ಅಂತ ವಿಚಾರ ಮಾಡಿಕೊಂಡು ಅವನೇನು ಮಾಡ್ತಾನೆ, ಧ್ರುವಂತನ ತಗೊತಾನೆ. ಅಂದರೆ ಟಾಪ್ 6ದಿಂದ ಹೊರಗಿಡ್ಲಿಕ್ಕೆ ಯಾರು ಸೂಕ್ತ ವ್ಯಕ್ತಿ ಅಂತ ಕೇಳಿದಾಗ ಬಿಗ್ ಬಾಸು ಧ್ರುವಂತನ ಸೈಡ್ಗೆ ಇಡ್ತಾನೆ. ಅದಾದಮೇಲೆ ಧ್ರುವಂತಿಗೆ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್. ನಿಮ್ಮ ಪ್ಲೇಸ್ನ ಸ್ವ್ಯಾಪ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಒಂದು ಅವಕಾಶ ಕೊಡ್ತಾಯಿದ್ದೀವಿ. ಅದರಲ್ಲಿ ನಿಮ್ಮ ಜೊತೆ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು. ಆ ವ್ಯಕ್ತಿ ನಿಮಗಿಂತ ಅರ್ಹರಲ್ಲ ಟಾಪ್ 6ನಲ್ಲಿ ಇರಲಿಕ್ಕೆ. ಸೊ ಆ ವ್ಯಕ್ತಿ ಜೊತೆ ನೀವು ಒಂದು ಗೇಮ್ ಆಡಬೇಕು. ಆ ಗೇಮಲ್ಲಿ ಯಾರು ಗೆಲ್ತಾರೋ ಅವರು ಟಾಪ್ 6ಗೆ ಅರ್ಹರ ಇದ್ದಂಥ ಪಟ್ಟಿಯಲ್ಲಿ 6 ಮೆಂಬರ್ಸ್ ಜೊತೆ ಅವ್ರು ಇರ್ತಾರೆ, ರೆವಿನ್ಯೂ ಮೆಂಬರ್ಸ್ ಜೊತೆ. ಆ ವ್ಯಕ್ತಿ ಯಾರು ಸೋಲ್ತಾರೋ ಆ ವ್ಯಕ್ತಿ ಈ ವಾರದ ಟಿಕೆಟ್ ಟು ಟಾಪ್ 6 ಏನು ಇದು ಗೇಮ್ಸ್ ಇರ್ತಾವಲ್ಲ ನೆಕ್ಸ್ಟ್, ಆ ಗೇಮ್ಸ್ ಆಡಲಿಕ್ಕೆ ಸೋತಂಥ ವ್ಯಕ್ತಿ, ಈ ಗೇಮಲ್ಲಿ ಸೋತಂಥ ವ್ಯಕ್ತಿ ಅರ್ಹರಿರಂಗಿಲ್ಲ. ಸೊ ಹಂಗೆ ಕೇಳಿದಾಗ ಬಿಗ್ ಬಾಸು ಧ್ರುವಂತ್ ಗಿಲ್ಲಿ ಹೆಸರು ತಗೊಂತಾರೆ. ಸೊ ಗಿಲ್ಲಿ ಸ್ಟಾರ್ಟಿಂಗ್ದಿಂದನೂ ಗೇಮ್ಗಳಲ್ಲಿ ಸರಿಯಾಗಿ ಆಡಿಲ್ಲ, ಓನ್ಲಿ ಕಾಮಿಡಿ ಮಾಡ್ಕೊತಾನೆ ಬಂದಿದ್ದಾನ. ಅವನು ಎಷ್ಟೋ ಗೇಮ್ಗಳಲ್ಲಿ ಸೋತಿದ್ದಾನ ಅಂಥೇಳಿ ಹಿಂಗೆಲ್ಲ ಹೇಳ್ತಾರೆ. ಬಟ್ ನನ್ನ ಒಪಿನಿಯನ್ ಏನಂತಂದರೆ, ನನ್ನ ಒಪಿನಿಯನ್ ಅಲ್ಲ, ಕರ್ನಾಟಕ ಜನತೆ ಒಪಿನಿಯನ್ ಏನಂತ ಗೊತ್ತಾ, ಗೇಮ್ಸಲ್ಲಿ ಗೆಲ್ಲೋದಷ್ಟೇ ಬಿಗ್ ಬಾಸ್ ಅಲ್ಲ. ಪ್ರತಿ ಒಂದ್ರಾಗೂ ಗಿಲ್ಲಿ ಡ್ಯಾನ್ಸ್ ಆಡ್ತಾನೆ, ಆ್ಯಂಕರಿಂಗ್ ಮಾಡ್ತಾನೆ, ಮತ್ತು ಕರೆಕ್ಟಾಗಿ ಸ್ಟ್ಯಾಂಡ್ ತೊಗೊತಾನೆ. ಯಾರನ್ನು ಅವನ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರಿಗೆ ಕರೆಕ್ಟ್ ಉತ್ತರ ಕೊಡ್ತಾನೆ. ಮತ್ತು ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಾನೆ. ಸೊ ಹಿಂಗಿದ್ದಾಗ ಓನ್ಲಿ ಕಾಮಿಡಿ ಅಂತ ಪ್ರತಿಯೊಬ್ಬರೂ ಹೇಳೋದದೆ, ಕಾಮಿಡಿ. ಗಿಲ್ಲಿ ಇಲ್ಲ ಅಂತಂದರೆ ಹೊರಗೆ ಬಂದು ನೋಡ್ರಿ ಒಂದು ಸಲ. ಗಿಲ್ಲಿ ಇಲ್ಲ ಅಂತಂದರೆ ಈ ಸೀಸನ್ ವೇಸ್ಟ್ ಅಂತ ಹೇಳ್ತಿದ್ದಾರೆ. ದೊಡ್ಡ ಸ್ಟಾರ್ಸ್ ಹೇಳ್ತಿದ್ದಾರೆ, ಗಿಲ್ಲಿದಿಂದನೇ ಬಿಗ್ ಬಾಸ್ ನೋಡ್ತಿದ್ದೇವೆ ಅಂತ. ನಿಮ್ಮಿಂದ ಏನೈತೆ ಬಿಗ್ ಬಾಸಿಗೆ ಹೇಳಿ? ಅಶ್ವಿನಿ, ನಿಮ್ಮಿಂದ ಏನೇನಿಲ್ಲ. ಯಾರು ಈ ಬಿಗ್ ಬಾಸ್ನಲ್ಲಿ ಕಂಟೆಂಟ್ ಕೊಡೋರಿಲ್ಲ. ಎಲ್ಲರೂ ಗಿಲ್ಲಿ ಹೆಸರು ಹೇಳ್ಕೊಂಡು ಈ ಬಿಗ್ ಬಾಸ್ ರನ್ ಆಗ್ತಾಯಿದೆ. ರನ್ ಆಗ್ತಿರುವಂಥ ಬಿಗ್ ಬಾಸ್ನಲ್ಲಿ ನೀವೆಲ್ಲರೂ ಕಂಟೆಸ್ಟೆಂಟ್ಸ್ ಇದ್ದೀರ ಅಷ್ಟೇ. ಸೊ ಒನ್ ಸೈಡ್ ಇದೆ. ಹೊರಗೆ ಬಂದು ನೀವು ನೋಡಿದ್ರೆ ಗೊತ್ತಾಗಲ್ಲ, ನೋಡೋವರೆಗೂ ಗೊತ್ತಾಗಲ್ಲ ನಿಮ್ಗೆ ಹೊರಗಡೆ ಗಿಲ್ಲಿ ಹವಾ ಹೆಂಗಿದೆ ಅನ್ನೋದು. ಸೊ ಇವೆಲ್ಲ ಗೇಮ್ಸು ಆಡಿಲ್ಲ ಅದಿದೆ ಅಂಥೇಳಿ ಎಷ್ಟೋ ಗೇಮ್ಸ್ ಲಾಸ್ಟ್ ಮಿನಿಟ್ನಾಗ ಸೋತಿದ್ದಾನೆ. ಅಶ್ವಿನಿ ವಿರುದ್ಧ ಆಡಿದ್ದಂಥ 2 ಗೇಮ್ಗಳು ಗೆದ್ದಿದ್ದಾನೆ. ಅವನಿಗೆ ಎಲ್ಲೆಲ್ಲೇ ಅವಕಾಶ ಬಂದಿಲ್ಲ ಎಲ್ಲ ತನಗೆ ತೋರಿಸ್ಕೊತ ಬಂದಿದ್ದಾನೆ. ವೀಕೆಂಡು ಗಿಲ್ಲಿದಿಂದಲೇ ನಡೆಯೋದು. ಆಲ್ಮೋಸ್ಟ್ ಕಿಚ್ಚ ಸುದೀಪ್ ಅವರು ಗಿಲ್ಲಿ ಮೇಲೇ ಕ್ವಶನ್ಸ್ ಆಗ್ತಿರ್ತಾನೆ, ಗಿಲ್ಲಿಯಿಂದನೇ ಫನ್ ಜನ್ರೇಟ್ ಮಾಡ್ತಿರ್ತಾನೆ. ನಿಮ್ಮ ಸುಮ್ಮನೆ ನೋಡ್ಕೊತಿರ್ಬೇಕು, ನಗಾಡ್ಕೊತ ನೀವು ಇರ್ತೀರಿ. ಅಲ್ಲಿ ಕಷ್ಟಪಡೋದು ಗಿಲ್ಲಿದಿಂದನೇ ವೀಕೆಂಡ್ ನಡೀತೈತೆ,
ಸಂಡೇ ದಿವಸ ಆ್ಯಂಡ್ ಥ್ರೂ ಔಟ್ ವೀಕ್ ಕೂಡ ಗಿಲ್ಲಿದಿಂದನೇ ನಡೀತೈತೆ, ಮತ್ತು ಸಾಟರ್ಡೇನೂ ಆಲ್ಮೋಸ್ಟ್ ಗಿಲ್ಲಿದಿಂದನೇ ನಡೀತಿರುತ್ತೆ. ಸೊ ಗಿಲ್ಲಿ ನೀವು ಟಾಪ್ 6 ತೆಗೆದ್ರು ಟಾಪ್ 1 ಬರೋದು ಗಿಲ್ಲಿನೇ, ಅದಂತೂ ಎಲ್ಲರಿಗೂ ಗೊತ್ತಿದೆ, ಅದು ಬೇರೆ ವಿಷಯ. ಆದರೂ ಈ ಗೇಮಲ್ಲಿ ಏನು ಒಂದು ಧ್ರುವನ್ ತಂಡ ಗಿಲ್ಲಿಗೆ ಕೊಟ್ಟಿರುವಂಥ ಗೇಮ್ನಲ್ಲಿ ಗಿಲ್ಲಿ ಆಡ್ತಾನೆ ರೀ, ವಾ 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 ರಿಯಲಿ ವಂಡರ್ಫುಲ್, ಟಫ್ ನೆಕ್ ಟು ನೆಕ್ ಕೊಡ್ತಾನೆ, ವಂಡರ್ಫುಲ್ ಗೇಮ್ ಆಡ್ತಾನೆ ಗಿಲ್ಲಿ, ಸೂಪರಾಗಿ ಆಡ್ತಾನೆ. ಧ್ರುವಂತ್ಗೆ ಕರೆಕ್ಟಾಗಿ ಇದು ನೆಕ್ ಟು ನೆಕ್ ಫೈಟ್ ಕೊಡ್ತಾನೆ. ಲಾಸ್ಟ್ 10 ಧ್ರುವಂತ್ ಹಾಕಿರ್ತಾನೆ ಬಾಲ್ಸು, 8 ಬಾಲ್ಸು ಗಿಲ್ಲಿ ಹಾಕಿರ್ತಾನೆ. ಗಿಲ್ಲಿ ಸ್ಟ್ಯಾಮಿನಾ, ಧ್ರುವಂತ್ ಸ್ಟ್ಯಾಮಿನಾ ಭಾಳ ಚೇಂಜ್ ಇದೆ. ಧ್ರುವಂತ್ ಇವರೆಲ್ಲರೂ ಸ್ಟ್ಯಾಮಿನಾ ಪರ್ಸನ್ಸು, ಜಿಮ್ಗೆ ಹೋಗಿ ಅವರೆಲ್ಲರೂ ಒಂದು ಫಿಟ್ನೆಸ್ ತೊಗೊಂಡಿರ್ತಾರೆ. ಗಿಲ್ಲಿ ನಾರ್ಮಲ್ ವ್ಯಕ್ತಿ, ಆದರೂ ತನ್ನ 100% ಕೊಡಬೇಕಂತ ಪ್ರಯತ್ನ ಮಾಡಿ ಟಾಪ್ 8 ಬಾಲ್ಸ್ ಹಾಕಿರ್ತಾನೆ. ಧ್ರುವಂತ್ 10 ಬಾಲ್ಸ್ ಹಾಕಿರ್ತಾನೆ, ಜಸ್ಟ್ 2 ಬಾಲ್ಸಲ್ಲಿ ಸೋಲ್ತಾನೆ. ಅದು ಗೆಲ್ಲುವಲ್ಲ ನನ್ನ ದೃಷ್ಟಿಯಲ್ಲಿ. ಹಿ ವಾಸ್ ಗಿವನ್ 100%. ಸೊ ಅದಾದಮೇಲೆ ಧ್ರುವಂತ್ ಗೆಲ್ತಾನೆ. ಸೊ ಧ್ರುವಂತ್ ಟಾಪ್ 6 ನೆಕ್ಸ್ಟ್ ಏನು ಗೇಮ್ಸ್ ಬರ್ತಾವಲ್ಲ ಅದೆಲ್ಲ ಆಡಲಿಕ್ಕೆ ಅರ್ಹರಾಗ್ತಾನೆ, ಗಿಲ್ಲಿ ಔಟ್ ಆಗ್ತಾನೆ. ಸೊ ಇನ್ನು ನೆಕ್ಸ್ಟ್ ಗೇಮ್ ಅನೌನ್ಸ್ ಮಾಡ್ತಾನೆ ಬಿಗ್ ಬಾಸು. ಆ ಗೇಮ್ಗೋಸ್ಕರ 3 ಜನರು ಟೀಮ್ ಆಗಬೇಕು. ಪ್ರತಿ ಟೀಮ್ನಲ್ಲಿ ಒಬ್ಬರು ಮೇಲ್ ಇರೋ ಥರ ನೋಡ್ಕೋಬೇಕು, ಉಳ್ಕಿದ್ದವರು ಇಬ್ಬರು ಫಿಮೇಲ್ ಇರಬೇಕಂತ ಬಿಗ್ ಬಾಸ್ ಕಂಡೀಷನ್ ಆಗ್ತಾರೆ. ಸೊ ರಾಶಿಕಾ, ಕಾವ್ಯ ಆ್ಯಂಡ್ ರಕ್ಷಿತಾ ರಘು ಅವ್ರ ಟೀಮ್ಗೆ ಸೇರ್ಕೊಳ್ಳೋಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾರೆ. ಯಾಕಂತಂದರೆ ಧ್ರುವಂತ್ಗೂ ಅಶ್ವಿನಿಗೂ ಎಲ್ಲರ ಹತ್ರನೂ, ಉಳುಕಿದ್ದವ್ರು ಎಲ್ಲರ ಹತ್ರನೂ ಟರ್ಮ್ಸ್ ಸರಿ ಇಲ್ಲ. ಸೊ ಅವರು ಟೀಮ್ಗೆ ಹೋಗ್ಲಿಕ್ಕೆ ಯಾರೂ ತಯಾರಿಲ್ಲ. ಸೊ ಅದರ ಭಾಗದಲ್ಲಿ ರಘು ಟೀಮ್ಗೆ ಸೇರ್ಬೇಕಂತೇಳಿ ರಕ್ಷಿತಾ ಆ್ಯಂಡ್ ರಾಶಿಕಾಗಿ ಜಗಳ ಆಗಿಬಿಡುತ್ತೆ. ನಾನು ಒಂದು ವರ್ಡ್ ಹೇಳ್ತಾರೆ, ನನಗೆ ಪರ್ಸ್ನಲ್ ನಿಮಗೂ ರಘು ಸರ್ಗೆ ಏನಿಲ್ಲ, ನನಗೂ ರಘು ಸರ್ಗೆ ಐತೆ ಅಂತ ಅಂದ್ಕೂಡಲೇ ರಾಶಿಕಾ ಬಂದು ರಕ್ಷಿತ್ ಹತ್ರ ಜಗಳಾಡ್ತಾರೆ. ನನಗೂ ರಘು ಸರ್ಗಿಲ್ಲ, ನಿನಗೂ ರಘು ಸರ್ಗೆ ಏನೈತೆ ಅಂತಂದಾಗ ರಘು ಅವರು ಇಂಟರ್ಫಿಯರ್ ಆಗಿ, ಅಲ್ಲ ಇದು ಎಲ್ಲಿಗೋ ಹೋಗುತ್ತೆ, ಬೇಡ ಇದು ಡಿಸ್ಕಷನ್ ಅಂತ ಹೇಳುವಾಗ ಮತ್ತೆ ಹಾಗೆ ಡಿಸ್ಕಷನ್ ಮಾಡಿ ಕಾವ್ಯನ ಅಶ್ವಿನಿ ಸೈಡ್ ಕಳಿಸ್ತಾರೆ. ಯಾಕಂತಂದರೆ ಕಾವ್ಯನ ಈ ಸೈಡ್ ತೊಗೊಳಕ್ಕೆ ಇವ್ರು ಇಷ್ಟ ತೋರಿಸಲ್ಲ. ಮತ್ತು ರಘು ಕಾವ್ಯನ ತೊಗೊಳಕ್ಕೆ ರೆಡಿ ಇಲ್ಲ, ಇವಳು ಯಾರು ರಕ್ಷಿತನ ತೊಗೊಳಕ್ಕೆ ರೆಡಿ ಇದ್ದಾನೆ. ಹಾಗಂಥೇಳಿ ರಾಶಿಕನೂ ತೊಗೊಳಕ್ಕೆ ರೆಡಿ ಇದ್ದಾನೆ, ಕಾವ್ಯನ ತೊಗೊಳಕ್ಕೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ರಘುಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಕಾವ್ಯ ಇನ್ನು ಅನಿವಾರ್ಯ, ಕಾವ್ಯಾಗಿ ಯಾರೂ ಸಪೋರ್ಟ್ ಮಾಡಲ್ಲ. ಆ ರಘು ಗಿಲ್ಲಿ ಬಿಟ್ಟರೆ ಯಾರೂ ಸಪೋರ್ಟ್ ಮಾಡಲ್ಲ. ಈ ಧನುನು ಕೂಡ ಅವನು ಭಾಳ ಸೆಲ್ಫಿಶ್ ಮನುಷ್ಯ, ಅವನು ಕೂಡ ಕರೆಕ್ಟ್ ಟೈಮ್ದಲ್ಲಿ ಸ್ಟ್ಯಾಂಡ್ ತೊಗೊಳ್ಳಲ್ಲ ಅಂಥ ಮನುಷ್ಯ, ಅವನು ಧನುಷ್ ಉಪಯೋಗ ಇಲ್ಲದ ಮನುಷ್ಯ. ಸೊ ಹಂಗಾಗಿ ಕಾವ್ಯ ಅವ್ರ ಸೈಡ್ ಹೋಗ್ತಾರೆ. ನೋಡ್ರಿ ಅವ್ರ ಲಕ್ಕಿ ಹೆಂಗಿದೆ ಅಂತಂದರೆ, ಅವ ಧ್ರುವಂತು ಅಶ್ವಿನಿ ಕಷ್ಟದಿಂದ ಗೆದ್ದುಬಿಡ್ತಾರೆ ಆ ಟೀಮ್, ಆ ಗೇಮ್. ಇವರು ಚೆನ್ನಾಗಿ ಆಡ್ತಾರೆ, ರಾಶಿಕಾ ಪಾಪ ಭಾಳ ಕಷ್ಟಪಡ್ತಾರೆ ಈ ಗೇಮ್ನಲ್ಲಿ. ಮತ್ತು ರಘು ಅವರು ಕಷ್ಟಪಡ್ತಾರೆ, ಎಲ್ಲರೂ ಓಕೆ ಚೆನ್ನಾಗಿ ಕಷ್ಟಪಡ್ತಾರೆ. ಬಟ್ ಧ್ರುವಂತ್ ಆ್ಯಂಡ್ ಅಶ್ವಿನಿ ವಂಡರ್ಫುಲ್ಲಾಗಿ ಆಡ್ತಾರೆ ಗೇಮ್. ಧ್ರುವಂತ್ ನಿಜವಾಗ್ಲೂ ಅವ್ನ ಫೋಕಸ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಭಾರಿ ವಂಡರ್ಫುಲ್ ಗೇಮ್ ಆಡ್ತಾನೆ ಧ್ರುವಂತ್. ಒಂದು ಸಲ ಸೂರಜ್ ವಿರುದ್ಧನೂ ಗೆದ್ದಿದ್ನಲ್ಲ, ಸೂರಜ್ ಆಲ್ರೆಡಿ ಒಂದು ಹಾಫ್ ಗೇಮ್ ಗೆದ್ದಿರ್ತಾನೆ, ಅಂಥ ಟೈಮ್ದಲ್ಲಿ ಇವನು ಪಿಕಪ್ ಆಗಿ ಗೆದ್ದುಬಿಡ್ತಾನೆ. ಅಷ್ಟು ಕಾನ್ಸಂಟ್ರೇಷನ್ ಐತೆ ಅವನು ಧ್ರುವಂತ್ಗೂ, ವಿನ್ ಆಗ್ತಾರೆ ಗೇಮು. ಸೊ ಇವ್ರು 3 ಜನರು ನೆಕ್ಸ್ಟ್ ಗೇಮ್ ಆಡಲಿಕ್ಕೆ ಅರ್ಹರಾಗ್ತಾರೆ, ಕಾವ್ಯ, ಅಶ್ವಿನಿ ಆ್ಯಂಡ್ ಧ್ರುವಂತ್. ಇವ್ರು ಸೋತಿದಿರುವಂಥ ರಘು, ರಾಶಿಕಾ ಆ್ಯಂಡ್ ರಕ್ಷಿತಾದಲ್ಲಿ ಒಬ್ಬರನ್ನ ತೆಗಿಲಿಕ್ಕೆ ಬಿಗ್ ಬಾಸ್ ಹೇಳ್ತಾರೆ. ಸೊ ಅವರೆಲ್ಲ ಡಿಸ್ಕಷನ್ ಮಾಡಿಕೊಂಡು ರಕ್ಷಿತಾನ ತೆಗಿತಾರೆ. ಒಟ್ಟಾರೆ ಇವತ್ತಿನ ವಿಷಯ ಹೇಳ್ಬೇಕಂತಂದರೆ ಧ್ರುವಂತನ ಭಾಳ ಮೆಚ್ಕೋಬೇಕು, ಸೂಪರ್ ಗೇಮ್ ಆಡಿದಾನೆ. ಅಷ್ಟೇ ಗಿಲ್ಲಿನೂ ಕೂಡ ಮೆಚ್ಕೋಬೇಕು, ಅಂಥ ಒಳ್ಳೆ ಗೇಮರ್ ಆದಂಥ ಧ್ರುವಂತ್ಗೆ ನೆಕ್ ಟು ನೆಕ್ ಟಕ್ಕರ್ ಕೊಟ್ಟಿದ್ದಾನಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಳೆ ಈ ಟಿಕೆಟ್ ಟು ಟಾಪ್ 6 ಗೇಮ್ಸ್ ನಾವು ಕಂಟಿನ್ಯೂ ಆಗ್ತಾವೆ. ಯಾರು ಪಡ್ಕೋಬೋದು ಅನ್ನೋದು ಕಾಮೆಂಟ್ ಮಾಡಿರಿ. ನನಗನ್ನಿಸುತ್ತೆ ಈ ಟಿಕೆಟ್ ಟು ಟಾಪ್ 6 ಧ್ರುವಂತ್ ಪಡ್ಕೊತಾನೇನೋ ಅಂತ ನನಗೆ ಅನಿಸ್ತಾ ಇದೆ. ನೀವೇನು ಅನ್ಕೊತೀರಿ ಕಾಮೆಂಟ್ ಮಾಡಿರಿ.